ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನಸಿನ ಭಾವನೆಯ ಪುಸ್ತಕದ ಲೇಖಕಿ ರೂಪಾ ಪೂಜಾರಿ. ಇವತ್ತು ಈ ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂತಂದರೆ, ಸುಮಾರು ಜನ ನನಗೆ ಕೇಳ್ತಿದ್ರಿ, ಈ ಚಿಕ್ಕ ವಯಸ್ಸಲ್ಲಿ ಪುಸ್ತಕ ಯಾಕೆ ಬರಿಬೇಕು ಅನ್ನಿಸ್ತು, ಯಾರು ನಿಮಗೆ ಬೆಂಬಲ ಕೊಟ್ರ ಅಂಥೇಳಿ. ಹಾಗಾಗಿ ಈ ವಿಡಿಯೋ ಮಾಡಿದ್ದು. ಏನಂತಂದರೆ, ನಾನು ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ಗೆ ಪೋಸ್ಟ್ ಮಾಡಿ ಹಾಕ್ತಿದ್ದೆ, ಸುಮ್ಮನೆ ಬರವಣಿಗೆ ಬರೆದು ಹಾಕ್ತಿದ್ದೆ. ಒಂದಷ್ಟು ಕಷ್ಟಗಳ ಸಂಗತಿ ಅಥವಾ ಏನು ವಾಸ್ತವ ಏನು ನಡೀತಿದ್ದೆ ಅದ್ರ ಬಗ್ಗೆ ಒಂದಷ್ಟು ಬರೆದೆಲ್ಲ ಹಾಕ್ತಿದ್ದೆ. ನನಗೆ ಯೋಚನೆ ಇರಲಿಲ್ಲ ಪುಸ್ತಕ ಬರಿಬೇಕು ಅಂತ ಹೇಳಿ. ಹಾಗೆ ಒಂದು ಜಾಸ್ತಿ ನಾನು ದುಃಖದ ಸಂಗತಿಗಳನ್ನೇ ಹಾಕ್ತಿದ್ದೆ. ಬೇಜಾರಾದರೆ, ಹಿಂಗೆ ನೋವಾದರೆ, ಹಿಂಗೆಲ್ಲ ಇದ್ರ ಬಗ್ಗೆ ಹಾಕ್ತಿದ್ದೆ. ಅದ್ರದ್ದು ಒಂದಷ್ಟು ಜನ ಕೇಳಿದ್ರಿ, ನಿಮಗೆ ಅಷ್ಟು ದುಃಖಗಳಿದಾವ, ನಿಮ್ಮ ಜೀವನದಲ್ಲಿ ಅಷ್ಟು ಕಷ್ಟಗಳಿದಾವ ಅಂಥೇಳಿ. ಇಲ್ಲ, ಅದು ಕೇವಲ ನನ್ನ ಜೀವನದ ಅಷ್ಟೇ ಅಂತಲ್ಲ, ನನ್ನ ಫ್ರೆಂಡ್ಸು, ನನ್ನ ಸರೌಂಡಿಂಗ್, ನನ್ನ ಸುತ್ತಮುತ್ತ ಜನಗಳು ಯಾವ್ಯಾವ ಕಷ್ಟ ಅನುಭವಿಸ್ತಿರ್ತಾರೆ ಅದ್ರ ಬಗ್ಗೆ ಎಲ್ಲ ಬರೆದು ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಆಗ್ತಿದ್ದೆ. ಫಸ್ಟಿಗೆ 1,000 ಆಯಿತು, ಆಮೇಲೆ 5,000 ಆಯಿತು, 10,000, 15, ಹೀಗೆ ಫಾಲೋವರ್ಸ್ ಎಕ್ಸ್ಟ್ರಾ ಅಂದರೆ ಜಾಸ್ತಿ ಆಗ್ತಾ ಹೋದರು ಇನ್ಸ್ಟಾಗ್ರಾಮಲ್ಲಿ. ಅನಿಸುತ್ತೆ 35,000 ಜನ ಆಗಿದ್ರು ಅನಿಸುತ್ತೆ ಫಾಲೋವರ್ಸ್ ಇನ್ಸ್ಟಾಗ್ರಾಮಲ್ಲಿ. ಹಾಗೆ ಒಬ್ಬರು ಅನಿಲ್ ಕುಮಾರ್ ಅನ್ನೋರು ಒಂದು ವ್ಯಕ್ತಿ ಮೆಸೇಜ್ ಅಂದರೆ ಸಪ್ರೇಟಲ್ಲಿ DM ಹಿಂಗೆ ಮಾಡಿ ಮೆಸೇಜ್ ಹಾಕಿದ್ರು, ಮೇಡಮ್ ನೀವು ಪುಸ್ತಕವನ್ನು ಬರೀರಿ, ಮೋಟಿವೇಶನ್ಸ್ ವೀಡಿಯೋಗಳು ಚೆನ್ನಾಗಿದ್ದಾವೆ, ನಿಮ್ಮದು ಪುಸ್ತಕ ಬರೀರಿ, ಪುಸ್ತಕದಲ್ಲಿ ಓದೋಕ್ಕೆ ಚೆನ್ನಾಗಿರುತ್ತೆ, ನಾವು ಇಷ್ಟಪಡ್ತೀವಿ ನಿಮ್ಮ ಬರವಣಿಗೆಯನ್ನು ಪುಸ್ತಕದಲ್ಲಿ ಓದೋಕ್ಕೆ ಅಂಥೇಳಿ. ಹಾಗಾಗಿ ನಾನು ಒಂದು ಸಲ ಮನೇಲೆಲ್ಲ ಕೇಳಿದೆ. ಫಸ್ಟಿಗೆ ಬೇಡ ಅಂದರು, ಬಟ್ ಆಮೇಲೆ ಓಕೆ ನೋಡು ಅಂತ ಹೇಳಿದರು. ಹಾಗೆ ಯೋಚನೆ ಮಾಡಿದೆ, ಓಕೆ ಪುಸ್ತಕ ಬರಿಬೇಕಂದ್ರೆ ಕೇವಲ ನನ್ನ ಅನುಭವ ಮಾತ್ರ ಸಾಕಾಗಲ್ಲ, ನನ್ನ ಹೆತ್ತೋರ್ದು ಅಂದರೆ ಹಿರಿಯರ ಅನುಭವ ಬೇಕು, ವಾಸ್ತವ ಜನ ಹೆಂಗಿದೆ ಎಲ್ಲ ನೋಡ್ಕೊಂಡು ಬರಿಬೇಕು. ಹಾಗಾಗಿ ನಾನು ರೈಲ್ವೆ ಸ್ಟೇಷನ್ಸ್, ಬಸ್ ಸ್ಟ್ಯಾಂಡು, ಗ್ರಂಥಾಲಯದೆಲ್ಲ ಕುಂತು, ಅಂದರೆ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಓದೋರ ಕಷ್ಟ ಹೆಂಗಿರುತ್ತೆ ಎಲ್ಲ ಕಡೆ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡಿ ಪುಸ್ತಕವನ್ನು ಬರೆದೆ. ಅಂದರೆ ನುಡಿಮುತ್ತುಗಳನ್ನು ಬರೆದೆ. ಇವಾಗ ಇದು ಕನಸಿನ ಭಾವನೆ ಇದಲ್ಲ, ಇದರಲ್ಲಿ 300 ನುಡಿಮುತ್ತುಗಳಿದ್ದಾವೆ ಒಳಗಡೆ. ಹೀಗೆ 5,000ಕ್ಕಿಂತ ಹೆಚ್ಚು ನುಡಿಮುತ್ತುಗಳನ್ನು ಬರೆದಿದ್ದೇನೆ. ಫಸ್ಟ್ಗೆ ಪುಸ್ತಕ ಎಲ್ಲ ಆಯಿತು, ಬರೆದೆ. ಒಂದಷ್ಟು ಹಿರಿಯ ಲೇಖಕರ ಪರಿಚಯ ಆಯಿತು. ಅವರಿಗೆ ಹೇಳಿದೆ ನಾನು ಹಿಂಗೆ ಪುಸ್ತಕ ಬರೀಬೇಕು ಅಂತೇಳಿ. ಅವರು ಕೂಡ ಫಸ್ಟ್ಗೆ ಸಹಕಾರ ಕೊಟ್ಟರು ಅನ್ನೋದಕ್ಕಿಂತ, ಇಲ್ಲ ಪುಸ್ತಕ ಬರೆಯೋಕ್ಕೆ ಯಾಕೆ ಬರೀತೆ, ಇಲ್ಲಿ ಯಾರೂ ಪುಸ್ತಕ ಓದೋದಿಲ್ಲ ಅಂತ ಹೇಳಿದ್ರು. ನಂತರ ಇರಲಿ ಪುಸ್ತಕ ಬರೀ ಅಂತೇಳಿ ಒಂದಷ್ಟು ಲೇಖಕರು ಹೇಳಿದರು. ಆದರೆ ನಂದು ಬರೀಲೇಬೇಕಾಗಿತ್ತು. ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕೇಳಿದರು, ಓಕೆ ನೀವು ಪುಸ್ತಕ ಬರೀರಿ ಮೇಡಮ್ ಅಂಥೇಳಿ. ಬೆಂಬಲ ಇತ್ತು ಸರ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಾಣಲಾರ್ದು ಎಷ್ಟೋ 1,000 ಜನ ನನಗೆ ಬೆಂಬಲ ಕೊಡ್ತಿದ್ರು ಇನ್ಸ್ಟಾಗ್ರಾಮಲ್ಲೇ. ಸೊ ನಾನು ಯೋಚನೆ ಮಾಡಿದೆ, ಸುಮಾರು ಯೋಚನೆ ಎಲ್ಲ ಮಾಡಿ, ಇಲ್ಲ ನಾನು ಪುಸ್ತಕ ಪ್ರಿಂಟ್ ಮಾಡಬೇಕು ಅಂತೇಳಿ ಶೋರ್ ಆದೆ. ಸ್ವಲ್ಪ ಹಣದ ಸಮಸ್ಯೆ ಬಂತು ಪುಸ್ತಕ ಪ್ರಿಂಟ್ ಮಾಡುವಾಗ. ಮನೇಲಿ ಕೇಳಿದೆ, ಸ್ವಲ್ಪ ಹೊಂದಿಸೋಕ್ಕಾಗ್ತಿತ್ತು, ಬಟ್ ಇನ್ನೂ ಆಗ್ತಿರ್ಲಿಲ್ಲ. ನಾನು ಪುಸ್ತಕ ಬರೆಯೋಕ್ಕೆ 1 ವರ್ಷ ಟೈಮ್ ತೊಗೊಂಡಿನಿ. ಇನ್ನೂ 1 ವರ್ಷ ಟೈಮ್ ಅಂದರೆ ನಾನು ಪುಸ್ತಕ ಪ್ರಿಂಟ್ ಮಾಡೋಕ್ಕೆ ದುಡ್ಡು ಇರಲಿಲ್ಲ, ಅದಕ್ಕೆ ಟೈಮ್ ಹೋಗಿತ್ತು. ಇರುತ್ತೆ ದುಡ್ಡಿಲ್ಲ ಅಂತಲ್ಲ, ಅವು ಇನ್ನೊಂದು ಯಾವುದಕ್ಕೋ ಮನೆಯಲ್ಲಿ ಖರ್ಚಾಗುತ್ತೆ. ಒಂದು ಭಯ ಇತ್ತು ಮನೆಯಲ್ಲಿ, ನಾವು ಪುಸ್ತಕಕ್ಕೆ ದುಡ್ಡೆಲ್ಲ ಹಾಕ್ತೀವಿ, ಆಮೇಲೆ ಅವು ರಿಟರ್ನ್ ಬರ್ತಾವೋ ಇಲ್ಲೋ, ಈಗಿನ ಕಾಲದಲ್ಲಿ ಬುಕ್ಸ್ ಎಲ್ಲ ಓದಲ್ಲ ಅನ್ನೋ ಒಂದು ಭಯನೂ ಇತ್ತು, ತೊಗೊಳ್ತಾರೋ ಇಲ್ಲೋ ನಮ್ಮದು ಅಂಥೇಳಿ. ಆದರೆ ನನ್ನೊಂದು ಹಠ, ಇಲ್ಲ ನಾನು ಮಾಡಲೇಬೇಕು ಅನ್ನೋದು. ಅದಾದರೆ ಒಂದು ವರ್ಷ ಅನ್ಕೋ, 2 ವರ್ಷ ಆಯಿತು ಈ ಬುಕ್ ಪ್ರಿಂಟ್ ಎಲ್ಲ ಮಾಡ್ಸೋಕ್ಕೆ. ನನ್ನ ಈ ಕನಸಿನ ಭಾವನೆ ಪುಸ್ತಕದಲ್ಲಿ ಲೇಖಕರ ಪರಿಚಯ ಅಂತಿದೆ, ಅಲ್ಲಿ ನಾನು ಒಂದಿಷ್ಟು ಜನದ ಹೆಸರು ಹಾಕಿದ್ದೀನಿ. ಕಾಣಲಾರ್ದವ್ರು ಅದೆಷ್ಟೋ ಮುಖಗಳು ನನಗೆ ಬೆಂಬಲ ಕೊಟ್ಟಿದ್ದಲ್ಲದೆ ಒಂದಷ್ಟು ಜನ ನನಗೆ ಹಣದ ಸಹಾಯ ಕೂಡ ಮಾಡಿದ್ದಾರೆ. ಅವ್ರ ಹೆಸರು ಕೂಡ ಇದ್ರೊಳಗಡೆ ನಾನು ಬರೆದಿದ್ದೇನೆ ಪುಸ್ತಕದ ಒಳಗಡೆ. ಅಂದರೆ ನನಗೆ ಪುಸ್ತಕ ಪ್ರಿಂಟ್ ಮಾಡೋಕ್ಕೆ ಇನ್ನೂ ಒಂದಿಷ್ಟು ದುಡ್ಡು ಕಮ್ಮಿ ಬಿತ್ತು. ಒಂದಷ್ಟು ಜನ ಕೇಳ್ತಿದ್ರು, ಯಾಕೆ ನಿಮ್ಮ ಪುಸ್ತಕ ಇನ್ನೂ ಬಿಡುಗಡೆ ಆಗಿಲ್ಲ ಅಂತೇಳಿ. ಅವ್ರಿಗೆ ಹೇಳಿದೆ ನಾನು ಹಿಂಗೆ ಅಂತೇಳಿ. ಅವರು ಅವ್ರ ಕೈಯಿಂದ ಆದಷ್ಟು ಹಣ ಸಹಾಯ ಮಾಡಿದ್ದಾರೆ. ಅವ್ರದ್ದೆಲ್ಲ ಸೇರಿಸಿ ಪುಸ್ತಕವನ್ನು ನಾನು ಪ್ರಿಂಟ್ ಮಾಡಿದ್ದೇನೆ. ಎಲ್ಲ ಆಯಿತು. ಒಂದು ಭಯ ಬಂತು, ಇನ್ನೇನು ರಿಲೀಸ್ ಮಾಡಬೇಕಂದಾಗ ಭಯ ಆಯಿತು, ತೊಗೋತಾರೋ ಇಲ್ಲ, ಯಾರ್ಯಾರ ಉತ್ತರ ಹೆಂಗಿರುತ್ತೆ ಅಂತೇಳಿ. ಆದರೂ ಒಂದು ಗಟ್ಟಿ ಮನಸ್ಸು ಮಾಡಿ ಪುಸ್ತಕನ ನಾನು ಬಿಡುಗಡೆ ಮಾಡಿದೆ. ಬಿಡುಗಡೆ ಮಾಡಿ 3 ತಿಂಗಳಲ್ಲಿ 1,000ಕ್ಕಿಂತ ಹೆಚ್ಚು ಪುಸ್ತಕಗಳು ಮಾರಾಟವಾಗಿವೆ. ಅದು ನನಗೆ ತುಂಬ ಸಂತೋಷ ಇದೆ, ಖುಷಿ ಕೊಡ್ತಿದೆ. ನನಗೆ ಫಸ್ಟ್ ಬೆಂಬಲ ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್, ಅಂದರೆ ಸೋಷಿಯಲ್ ಮೀಡಿಯಾ ಸರ್. ಹೇಳ್ತಾರೆ ಇಲ್ಲ ಸೋಷಿಯಲ್ ಮೀಡಿಯಾ, ಎಲ್ಲರೂ ಅಂತಾರೆ ಇನ್ಸ್ಟಾಗ್ರಾಮ್ ಡೇಂಜರ್, ಅಲ್ಲಿ ತುಂಬ ಕೆಟ್ಟದಾಗಿ ಎಲ್ಲ ಮೆಸೇಜ್ ಬರ್ತದೆ, ಇಲ್ಲ ಅಂತ ಅಲ್ಲೆಲ್ಲ ಯೂಸ್ ಮಾಡಬಾರ್ದು ಹಂಗೆ ಅಂಥೇಳಿ. ನಾನು ಹೇಳ್ತೀನಿ ಸರ್, ನನಗೆ ಪುಸ್ತಕ ಪ್ರಿಂಟ್ ಮಾಡೋಕ್ಕೂ ಒಂದಷ್ಟು ಜನ ಇನ್ಸ್ಟಾಗ್ರಾಮ್ದಲ್ಲಿ ಕಾಣದ ಮುಖಗಳೇ ದುಡ್ಡು ಕೊಟ್ಟಿದ್ದು. ಇನ್ನೊಂದಂದರೆ, ಇಲ್ಲ ಪುಸ್ತಕ ನಾನು ಮಾರಾಟ ಮಾಡ್ತೀನಿ, ತೊಗೊಳ್ತಾರೆ, ಪುಸ್ತಕ ಓದೋರು ಇದ್ದಾರೆ ಅನ್ನೋ ಬೆಂಬಲ ಕೊಟ್ಟಿದ್ದು ಕೂಡ ಇನ್ಸ್ಟಾಗ್ರಾಮ್ ಫಾಲೋವರ್ಸೇ. ಅಂದರೆ ನನ್ನ ಫಾಲೋವರ್ಸ್ ಅಂತ ಹೇಳೋಕ್ಕೆ ಖುಷಿ ಪಡ್ತೀನಿ ನಾನು. ಯಾರೇ ಆಗಲಿ, ಅಂದರೆ
ಹೇಳ್ತಾರೆ ನನಗೆ ಒಂದಿಷ್ಟು ಜನ, ಇಲ್ಲ ಇನ್ಸ್ಟಾಗ್ರಾಮ್ದಲ್ಲಿ ಕೆಟ್ಟ ಕೆಟ್ಟ ಮೆಸೇಜ್ ಬರುತ್ತೆ ಅಂತ. ಹೌದು, ಇನ್ಸ್ಟಾಗ್ರಾಮ್ದಲ್ಲಿ ಇರ್ಬೋದು, ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಕೆಟ್ಟವ್ರು ಅನ್ನೋಕ್ಕೆ ಎಲ್ಲದಕ್ಕೂ ಕೆಟ್ಟದಾಗೆ ಮೆಸೇಜ್ ಹಾಕಲ್ಲ. ಅವ್ರು ಎದಕ್ಕೆ ಹಾಕಬೇಕೋ ಅದಕ್ಕೆ ಹಾಕ್ತಾರೆ. ಅವ್ರಿಗೂ ನಾಲೆಜ್ ಇರುತ್ತೆ, ಇದಕ್ಕೆ ಹಾಕಬೇಕು, ಇದಕ್ಕೆ ಹಾಕಬಾರ್ದು ಅಂತೇಳಿ. ಸೊ ನಾವು ನಾವೇನು ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಏನು ಮೆಸೇಜ್ ಕೊಡ್ತೀವಿ ಅನ್ನೋದ್ರ ಮೇಲೆ ಅವ್ರ ಮೆಸೇಜ್ ಡಿಪೆಂಡ್ ಆಗುತ್ತೆ. ನಾವು ಒಳ್ಳೇದು ಕೊಟ್ಟರೆ ಅವ್ರು ಒಳ್ಳೇದಾಗಿ ಆನ್ಸರ್ ಕೊಡ್ತಾರೆ. ನಾವು ಕೆಟ್ಟದಾಗಿ ಬ್ಯಾಡಾಗಿ ಕೊಟ್ಟರೆ ಅವ್ರ ಕಡೆಯಿಂದನೂ ಬ್ಯಾಡ್ದಾಗೆ ಆನ್ಸರ್ ಬರುತ್ತೆ. ಸೊ ನನಗಂತೂ ನನ್ನ ಇನ್ಸ್ಟಾಗ್ರಾಮ್ ಆಯಿತು, ನನಗೆ ಸೋಷಿಯಲ್ ಮೀಡಿಯಾ ನನಗೆ ತುಂಬ ಹೆಲ್ಪ್ ಮಾಡಿದೆ ಹೆಲ್ಪ್ ಮಾಡಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ನನಗೆ ಹೊರಗಿಂದವ್ರದ್ದು ಹೊರಗಿಂದ ನನಗೆ ಸ್ನೇಹಿತರು ಅಥವಾ ನಮ್ಮ ರಿಲೇಟಿವ್ಸ್ ಈ ಥರ ಕಂಪೇರ್ ಮಾಡಿದ್ರೆ ನನಗೆ ಅರ್ಥ ಧೈರ್ಯ ಅಂದರೆ ಪುಸ್ತಕ ಮಾರಾಟ ಆಗೋಕ್ಕೆ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಅಂತಲೇ ಹೇಳ್ಬೋದು. ಹೆಸರು ಇದೆ ಸರ್, ಒಳ್ಳೆ ಹೆಸರು ಕೊಟ್ಟಿದ್ದಾರೆ ನನಗೆ. ನನಗೆ 3 ಇಯರ್ ಕಂಪ್ಲೀಟ್ ಆಯಿತು ಅನಿಸುತ್ತೆ. 3 ವರ್ಷ ಆಯಿತು ನಾನು ಇನ್ಸ್ಟಾಗ್ರಾಮ್ ಬಳಸೋಕ್ಕೆ ಸ್ಟಾರ್ಟ್ ಮಾಡಿ. 3 ವರ್ಷದಲ್ಲಿ ನನಗೆ ನಾನು 600ಕ್ಕೂ ಹೆಚ್ಚು ಪೋಸ್ಟ್ ಮಾಡಿದ್ದೇನೆ. ಅದ್ರಲ್ಲಿ ನನಗೆ ಬ್ಯಾಡ್ ಕಮೆಂಟ್ಸ್ ಇಲ್ಲ. ಎಲ್ಲರೂ ಚಲೋ ಇದೆ, ಹಿಂಗಿದೆ. ಒಂದಿಷ್ಟು ಜನ ಏನು ಮೆಸೇಜ್ ಹಾಕ್ತಿದ್ರು ಅಂದರೆ, ಮೇಡಮ್ ನಿಮ್ಗೆ ಅಷ್ಟು ದುಃಖ ಇದ್ದರೆ ಹೇಳಿ ಮೇಡಮ್, ನಾನು ಸರಿ ಮಾಡ್ತೀನಂತೆ, ನನ್ನ ಹತ್ರ ಮಾತಾಡಿ, ನಿಮ್ದು ಏನು ಪ್ರಾಬ್ಲಮ್ ಇದೆ ಹೇಳಿ, ನಾನು ಸರಿ ಮಾಡ್ತೀನಿ. ನೀವು ಹಿಂಗೆಲ್ಲ ಬರೆದು ಹಾಕಬೇಡಿ, ನಮಗೆ ನೋಡೋಕ್ಕಾಗಲ್ಲ. ಅಂದರೆ ಅವರು ಫೀಲ್ ಮಾಡ್ತಾರೆ ನಮ್ಮ ರೈಟಿಂಗ್ಸ್, ನಮ್ಮ ಬರೆದಿರೋದು ಹೌದು ಅವ್ರದ್ದು ಅನ್ನೋ ಥರ ಫೀಲ್ ಮಾಡ್ತಾರೆ. ನನಗೆ ಖುಷಿ ಆಗ್ತಿತ್ತು. ಇನ್ನೊಂದು ಖುಷಿ ವಿಚಾರ ಅಂದರೆ ಸುಮಾರು ಜನ ಕೇಳ್ತೀವಿ, ನೀವು ಎಷ್ಟು ಪುಸ್ತಕ ಬರೆದಿರಿ, ನಾವು ಅಷ್ಟು ತೊಗೊಳ್ತೀವಿ, ಅಂದರೆ ನಿಮ್ಮ ಪುಸ್ತಕದ ಹೆಸರು ತಿಳಿಸಿ ಎಷ್ಟಿದ್ದಾವೆ ಅಂತ ಹೇಳಿ. ಇಲ್ಲ, ಇದು ನನ್ನದು ಫಸ್ಟ್ ಪುಸ್ತಕನೇ. ನಾನು ಮತ್ತೆ ಪುಸ್ತಕ ಇನ್ನೊಂದು ಪಾರ್ಟು ಕೂಡ ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸದ್ಯದಲ್ಲೇ. ಅಂದರೆ ಮುಂದಿನ ವರ್ಷ ಜನವರಿಗೆ ನಾನು ಪಾರ್ಟು ಕೂಡ ರಿಲೀಸ್ ಮಾಡ್ತೀನಿ. ನನಗೆ ಹೇಳೋದಾದರೆ ನನಗೆ ಬೆಂಬಲ ಕೊಟ್ಟಿದ್ದು ಇನ್ಸ್ಟಾಗ್ರಾಮ್ ಅಂದರೆ ಸೋಷಿಯಲ್ ಮೀಡಿಯಾನೇ. ಒಂದಷ್ಟು ಪುಸ್ತಕಕ್ಕೆ ಹಣ ಸಮಸ್ಯೆ, ಹೆತ್ತವ್ರದ್ದು ಆಶೀರ್ವಾದ ಇದ್ದೇ ಇರುತ್ತೆ, ಮನೆಯವ್ರದ್ದು ಇದ್ದೇ ಇರುತ್ತೆ. ಬಟ್ ಹೊರಗಿಂದವ್ರದ್ದು ನನಗೆ ಸಿಗಬೇಕಾದ್ರೆ ಅದು ನನ್ನ ಪುಣ್ಯ. ನನಗೆ ನನ್ನ ಫ್ರೆಂಡಿಂದು ತುಂಬ ಸಹಕಾರ ಇದೆ. ನನ್ನದು ಕ್ಲೋಸ್ ಫ್ರೆಂಡ್ಸ್ ಅವರು ಕೂಡ ಎಲ್ಲ ತುಂಬ ಬೆಂಬಲ. ನಾನು ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಹಾಗಲ್ಲ ಹಿಂಗೆ ಮಾಡು ಅಂತ ಹೇಳೋ ಫ್ರೆಂಡ್ಸ್ ಇದ್ದಾರೆ. ಮತ್ತು ಅಣ್ಣ ಅಕ್ಕ ಒಂದಷ್ಟು ಹೆಲ್ಪ್ ಮಾಡಿದ್ದಾರೆ. ಅಂದರೆ ನನಗೆ ಖುಷಿ ಆಗ್ತಿದೆ ಇವಾಗ ನಿಮ್ಮ ಹತ್ರ ಹೇಳ್ಕೊಬೇಕಾದ್ರೆ. ನನ್ನ ನೆಕ್ಸ್ಟ್ ಪುಸ್ತಕ ಕೂಡ ಬರುತ್ತೆ, ಅದಕ್ಕೂ ಕೂಡ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹೀಗೆ ಇರಲಿ ಅನ್ಕೋತೀನಿ. ನನಗೆ ಸುಮಾರು ಜನನು ಇನ್ನೊಂದು ಕೇಳ್ತಿದ್ದೀರಾ, ನೀವು ಮೋಟಿವೇಶನ್ಸ್ ವಿಡಿಯೋ ಈ ಥರ ಫೇಸ್ ತೋರಿಸಿ ಮಾಡಿ ಅಥವಾ ಆ ಥರ ಒಂದು ಸಲ ವಿಡಿಯೋಸ್ ಮಾಡೆಲ್ಲ ಹಾಕಿ ಅಂಥೇಳಿ. ನನಗೆ ಈ ವಿಡಿಯೋ ಮಾಡೋಕ್ಕೆ ತುಂಬ ಭಯ ಆಗ್ತಿದೆ. ಆ ಥರದ ವಿಡಿಯೋ ಮಾಡೋಕ್ಕೆ ಧೈರ್ಯ ಇತ್ತು ಅಂದರೆ ಮಾಡ್ತೀನಿ. ಸ್ವಲ್ಪ ಭಯ ಇದೆ ಎಲ್ಲ ಓದಾದ ತಕ್ಷಣ. ಟ್ರೈ ಮಾಡ್ತೀನಿ ಆದಷ್ಟು. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ನನಗೆ ಪುಸ್ತಕಕ್ಕೆ ಬರೆಯೋಕ್ಕೆ ಆಯಿತು, ಇನ್ನು ಮುಂದೆ ಬರೆಯೋಕ್ಕೆ ಆಯಿತು, ಎಲ್ಲದಕ್ಕೂ ನನಗೆ ನಿಮ್ಮ ಸಹಕಾರನೇ ಹೆಚ್ಚಾಗಿದೆ. ಹೀಗೆ ಇರಲಿ ಅಂತ ಬೇಡ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್.